ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲಿಗೆ ನನ್ನ ಗುರುಗಳನ್ನ ಜ್ಞಾಪಿಸ್ಕೊಳ್ತಾ, ನನ್ನ ತಾಯಿ, ಸಾರಿ, ಸಂಗೀತ ಗಟ್ಟಿ ಮೇಡಮ್ ಹಾಗೂ ರವಿ ಸರ್. ತಾಯಿನೇ ಮೊದಲ ಗುರು ಅಂತ ನಾನು ಭಾವಿಸ್ತೇನೆ. ಅವ್ರು ಕೂಡ ಗಾಯಕಿನೇ ಆಗಿರುವಂಥದ್ದು. ಅಮ್ಮ ನಮಸ್ತೆ. ನೀವು ಕೂಡ ಬಹಳಷ್ಟು ವರ್ಷಗಳು ವೇದಿಕೆ ಕಾರ್ಯಕ್ರಮಗಳಲ್ಲಿ ಹಾಡಿರುವಂಥದ್ದು. ನಿಮ್ಮ ಮಗ ಇನ್ನೂ ಒಂದು ಹಂತವನ್ನ ಮೇಲಕ್ಕೆ ಹೋಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥದ್ದು ತುಂಬಾ ಖುಷಿಯ ಸಂಗತಿ ಅಮ್ಮ. ಪರಂಪರೆ ಮುಂದುವರೆದಿದೆ. ಥ್ಯಾಂಕ್ ಯು. ಖಂಡಿತ ಅಮ್ಮ. ಅಪ್ಪ ಇವತ್ತು ಇಲ್ಲಿಲ್ಲ, ಬಟ್ ಅಲ್ಲಿಂದ ನೋಡ್ತಿದಾರೆ. ಖಂಡಿತವಾಗ್ಲು ಅಪ್ಪ ಅಮ್ಮ ಈ ಎರಡು ಆತ್ಮಗಳೇನಿದೆ ದೈಹಿಕವಾಗಿ ನಮ್ಮ ಜೊತೆ ಇದ್ದಾಗ್ಲೂ ಇಲ್ಲದಾಗ್ಲೂ ಕೂಡ ಸದಾ ಹರಿಸುತ್ತೆ. ನಾವಿಲ್ಲಿ ನಿಂತಿದೀವಿ ಎಲ್ರು ಅಂತ ಹೇಳಿದ್ರು ಅದು ಅಪ್ಪ ಅಮ್ಮನ ಆಶೀರ್ವಾದವೇ. ಓವರ್ ಟು ಯು ಸರ್. ಕಾಮ್ ಡೌನ್, ಕಮ್ ಆನ್, ಕಮ್ ಆನ್, ಚಿಯರ್ ಅಪ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ಸ್ ಫಾರ್ ಕವರಿಂಗ್ ಮೀ. ಮತ್ತೆ ಐ ಮೀನ್ ನನ್ನ ಗುರುಗಳು ಸಂಗೀತ ಘಾಟಿ ಮ್ಯಾಮ್ ಮತ್ತೆ ರವಿ ಬಸು ಸರ್, ಅವ್ರು ಹಾಕೊಟ್ಟ ಒಂದು ರೂಟ್, ಎಸ್ಪೆಷಲಿ ಸಿಂಗಿಂಗ್ ಅಲ್ಲಿ ಇದ್ದೆ ನಾನು. ಬಟ್ ದೆನ್ ನನ್ನ ಮ್ಯೂಸಿಕ್ ಪ್ರೊಡಕ್ಷನ್ ಜರ್ನಿ ಸ್ಟಾರ್ಟ್ ಆಗಿದ್ದು ಐ ಸ್ಟಾರ್ಟೆಡ್ ನಮ್ಮ ರವಿ ಸರ್ ಜೊತೆ. ಐ ಸ್ಟಾರ್ಟೆಡ್ ಲರ್ನಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್. ಅಂಡ್ ಇವತ್ತು ನೀವೆಲ್ಲ ಸೌಂಡ್ ಕೇಳಿದ್ರಿ ಯಾವ ತರ ಬಂದಿದೆ ಅಂತ. ಸೊ ಬೇಸಿಕ್ಲಿ ಇದರಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಮಹತ್ವ ಕೊಟ್ಟಿದೀವಿ. ಅಂಡ್ ಅದರಲ್ಲಿ ಒಂದು ಮಗು ನವಿಲ್ ತುಳುವ ಅಂತ ಒಂದು ಎಮೋಷನಲ್ ಆಗಿ ಒಂದು ಮಗು ಕೂಗಿ ಹಾಡತ್ತೆ. ಆ ಒಂದು ಮಗುನು ಫಸ್ಟ್ ಟೈಮ್ ಮಾಡಿದೆ. ಇನ್ಫ್ಯಾಕ್ಟ್ ನನ್ನ ಮಗಳು ಅಲ್ಲಿದ್ದಾಳೆ, ಆರ್ವಿ ಅಂತ. ಅದನ್ನ ಅವಳು ಮಾಡಿದಾಗ ಅವಳಿಗಿನ್ನ 9 ವರ್ಷ. ಅದು ಫಸ್ಟ್ ಟೈಮ್ ಐ ರೆಕಾರ್ಡೆಡ್ ದಟ್. ಸೊ ಎವ್ರಿ ಬಿಟ್ ಆಫ್ ಇಟ್ ನಾವು ಅಷ್ಟು ಕೇರ್ ತಗೊಂಡ್ ಮಾಡಿದೀವಿ. ಅಂಡ್ ಅವರ್ ಮೂವಿ ವಿಲ್ ಬಿ ಅ ಆಡಿಯೋ ವಿಜುವಲ್ ಟ್ರೀಟ್ ಎಕ್ಸ್ಟ್ರಾವಗೆನ್ಸಾ. ಕೂರ್ಗ್ನ ತುಂಬಾ ಚೆನ್ನಾಗಿ ತೋರಿಸಿದೀವಿ. ನಮ್ದು ನೀವು ನೋಡಿದಾಗ ಒಂದು ಐಡಿಯಾ ಬಂದಿರುತ್ತೆ ಇದೊಂದು ಡಾರ್ಕ್ ಶೇಡ್ ಅಲ್ಲಿ ಇರಬಹುದು ಅಂತ. ಬಟ್ ಆ ಡಾರ್ಕ್ ಶೇಡ್ ಅಲ್ಲೂ ಕೂರ್ಗ್ನ ನಾವು ತುಂಬಾ ಸುಂದರವಾಗಿ ತೋರಿಸಿದ್ವಿ. ಅಂಡ್ ಆಲ್ ದ ಕ್ರೆಡಿಟ್ ಗೋಸ್ ಟು ಅವರ್ ಡೈರೆಕ್ಟರ್, ಅವರ್ ಹೋಲ್ ಟೀಮ್, ಅಂಡ್ ಸತ್ಯ ಸರ್ ಫಾರ್ ಆಲ್ ದ ಥಿಂಗ್ಸ್. ಅಂಡ್ ಸೊ ಇದರಲ್ಲಿ ಮೇಡಮ್ ಹೇಳ್ದಂಗೆ ಒಟ್ಟು 5 ಹಾಡುಗಳಿದೆ. ಒಂದು ಪ್ಯಾಥೋನ 2 ವರ್ಷನ್ ಮಾಡಿದೀವಿ. ಸೊ ಒಟ್ಟು ಸೇರಿ 6 ಹಾಡುಗಳಾಗತ್ತೆ. ಅದೆಲ್ಲ ಮುಂದೆ ರಿಲೀಸ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತು ಟೀಸರ್ ಲಾಂಚ್ ಆಗಿದೆ. ಅಂಡ್ ಎಲ್ಲರಿಗೂ ತುಂಬಾ ಖುಷಿಯ ದಿನ ಇವತ್ತು. ಅಂಡ್ ನಮ್ಗೆ ಮುಂಚೆ ಡೇ 1 ಇಂದ ನಮ್ಗೆ ಪ್ರೋತ್ಸಾಹ ಕೊಡ್ತಿರೋ ಮ್ಯಾಮ್ ಇವತ್ತೂ ಬಂದಿದ್ದಾರೆ. ಸೊ ನಮ್ಗೆ ತುಂಬಾ ತುಂಬಿ ಬರುತ್ತೆ. ಮ್ಯೂಸಿಷಿಯನ್ಸ್, ಕಲಾವಿದರೆಲ್ಲ ನಾವು ಭಾವುಕ ಜೀವಿಗಳು. ವಿ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ಸೊ ಗಾಡ್ ಬ್ಲೆಸ್ ಯು. ಒಳ್ಳೇದಾಗ್ಲಿ. ಅಷ್ಟು ದೊಡ್ಡ ಒಂದು ಜಾಗದಲ್ಲಿ ಇರೋರು ನಮಗೆ ಅಷ್ಟು ಪ್ರೋತ್ಸಾಹ ಕೊಟ್ಟು ನೀವು ಯಾವತ್ತೂ ನಮ್ಮ ಜೊತೆ ಇದ್ದೀರಾ. ಇಟ್ ವಿಲ್ ಮೀನ್ ಅ ಲಾಟ್ ಟು ಅಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸರ್ ಕೊನೆಯಲ್ಲಿ ಒಂದು ಬಂತಲ್ಲ ಸರ್, ದಟ್ ಇಸ್ ದ ಥೀಮ್ ಆಫ್ ನಮ್ಮ ಹೀರೋಗೆ ಅದೊಂದು ಥೀಮ್ ಇದೆ. ಬಟ್ ಆ ಥೀಮ್ ನ ನಾವು
ಮೂವಿನಲ್ಲಿ ಅವ್ರಿಗೆ ಎಷ್ಟೊಂದ್ ತರ ಶೇಡ್ಸ್ ಬರುತ್ತೆ, ಆ ಶೇಡ್ಸ್ ಗೆ ಅಳವಡಿಸಿ ಆ ಥೀಮ್ ನ ಯೂಸ್ ಮಾಡಿದೀವಿ ಸರ್. ಸರ್ ಅದು ಮೇನ್, ಅದು ಒಂದು 6-7 ತರ ಬರುತ್ತೆ ಸರ್. ಇದೇ ಒಂದು ಥೀಮ್ ನ 6-7 ತರ ಯೂಸ್ ಮಾಡಿದೀವಿ. ಅಂಡ್ ಎವ್ರಿ ಎವ್ರಿ ಸೀನ್ ಸರ್ ನಿಮ್ಗೆ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಹುಕ್ಡ್ ಆನ್ ಟು ದ ಮ್ಯೂಸಿಕಲಿ ತುಂಬಾ ಚೆನ್ನಾಗಿ ಟ್ರೀಟ್ ಆಗಿದೆ ಸರ್. ಖಂಡಿತ ಸರ್, ಲೈವ್ ಅಲ್ಲಿ ನಾವು ಗಿಟಾರ್ ಇನ್ಸ್ಟ್ರೂಮೆಂಟ್ ನ ತುಂಬಾ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡಿದೀವಿ. ಕ್ರವೆನ್ ಸ್ಟ್ರಾಟ್ಫೈಲ್ ಅಂತ ವಿಕ್ಕಿ ಅಂತ ನಮ್ಮ ತುಂಬಾ ಪ್ರೀತಿಯ ಗೆಳೆಯ, ಅವ್ರು ಬರ್ಬೇಕಿತ್ತು, ಮೋಸ್ಟ್ಲಿ ಇವತ್ತು ಕಾರಣಾಂತರದಿಂದ ಅವ್ರಿಗೆ ಆಗಿಲ್ಲ. ಅವರು ಡಾರ್ಜಿಲಿಂಗ್ ಅವರು, ನಾವೆಲ್ಲ ಅದೇ ಅಗೇನ್ ಬ್ಯಾಂಡ್ ಮೇಟ್ಸ್, ನಾವೆಲ್ಲ ಒಟ್ಟಿಗೆ ಲೈವ್ ನುಡಿಸ್ತಿದ್ವಿ, ಲೈವ್ ಅಲ್ಲಿ ಪ್ರೋಗ್ರಾಮ್ಸ್ ಮಾಡ್ತಿದ್ವಿ. ಅಂಡ್ ನನ್ನ ಪ್ರೀತಿಯ ಗೆಳೆಯ ಆಚೆ ನಿಂತಿದ್ದಾರೆ ಪಾಪ, ಅವ್ರು ಒಳಗ್ ಕೂತಿದ್ರು, ರಾಹುಲ್ ಶಿವಕುಮಾರ್ ಅಂತ. ಅವರು ರಿದಮ್ ಸೆಕ್ಷನ್ ಎಲ್ಲ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ರಾಹುಲ್ ಅಂಡ್ ಫ್ಲೂಟ್ ಲೈವ್ ಮಾಡಿದೀವಿ ಸರ್. ಫ್ಲೂಟ್ ಸುಮುಖ ಅಂತ ಹೇಳಿ, ಅವರು ತುಂಬಾ ಒಳ್ಳೆ ಆರ್ಟಿಸ್ಟ್, ಅದು ಫ್ಲೂಟ್ ಲೈವ್ ಮಾಡಿದೀವಿ. ಅಂಡ್ ಗಜಾನಂದ್ ದಾದಾ ಅಂತ ಅಂದ್ಬಿಟ್ಟು ಅವರು ಅನು ಮಲಿಕ್, ಲಕ್ಷ್ಮೀಕಾಂತ್ ಪ್ಯಾರೆಲ್ ಆ ಕಾಲದಿಂದ ಅವರು ಅವ್ರಿಗೆಲ್ಲ ನುಡ್ಸ್ಕೊಂಡ್ ಬಂದವರು. ಅವರು ನಮ್ಮ ಚಿತ್ರದಲ್ಲಿ ಹಾಡಿಗೆಲ್ಲ ನುಡ್ಸಿದ್ದಾರೆ. ಸೊ ಗಜಾನಂದ್ ದಾದಾ, ಗಜಾನಂದ್ ಕಾಗಲ್ಕರ್ ಅಂತ ಸರ್, ಹುಬ್ಳಿಲಿ ಇರ್ತಾರೆ ಅವರು. ಸೊ ಎಸ್ ಸರ್, ಮೆಲಡಿಗೂ ಇದೆ. ಒಂದು ಪ್ಯಾಥೋ ಸಾಂಗ್ ಇದೆ ಸರ್, ಇಟ್ ಇಸ್ ಕಂಪ್ಲೀಟ್ಲಿ ಮೆಲಡಿಯಸ್. ಅಂಡ್ ನಮ್ಮ ಹೀರೋಯಿನ್ ಮೇಡಮ್ಗೆ ದರ್ ಇಸ್ ಅ ಸೆಕ್ಷನ್ ವಿಚ್ ಕಂಪ್ಲೀಟ್ಲಿ ಕ್ಯಾರೀಸ್ ಹರ್ ಇನ್ ದ ಮೆಲಡಿಯಸ್ ಇದು ರೇಂಜ್. ಇಷ್ಟು ಒಂದು ಮಾಸ್ ನೋಡಿದಿರಾ, ಮಾಸ್ ಜೊತೆ ಮೆಲಡಿ ಕೂಡ ಅವೈಲೇಬಲ್ ಇದೆ ಸರ್. ರಾಹುಲ್ ಬಂದಿದ್ದಾರೆ. ಒಂದು ಪುಟ್ಟ ಚಪ್ಪಾಳೆ ಬರಲಿ. ರಾಹುಲ್ ಅವರನ್ನ ನೀವು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಬಹಳ ದೊಡ್ಡ ದೊಡ್ಡ ಗಾಯಕರ ಒಂದು ಬ್ಯಾಂಡ್ ನಲ್ಲಿ ನೋಡಿರ್ತೀರ. ಸೊ ನಮ್ಮ ಭಾಗ್ಯ, ರಾಹುಲ್ ನನ್ನ ಗೆಳೆಯ, ನನ್ನ ತಮ್ಮಂತರ ಅವನು. ಬೀನ್ ಟುಗೆದರ್ ಫಾರ್ 10 years ನಾವು. ಅಂಡ್ ಇನ್ನೊಂದು ಒಂದು ವಿಷಯ ಏನಂತಂದ್ರೆ, ಈ ಮೂವಿನಲ್ಲಿ ಒಂದು ಹಾಡು ಪಾರ್ಟಿ ಸಾಂಗ್ ಇದೆ, ಅದು ನಾನು ಮತ್ತೆ ನನ್ನ ಮಗಳು ಡ್ಯೂಯೆಟ್ ಹಾಡಿದ್ವಿ ಸರ್. ಆರ್ಯಶ್ರೀ ಅಂತ ಇಲ್ಲೇ ಕೂತಿದ್ದಾರೆ, ನಿಂತ್ಕೊಳ್ಳಿ. ಸೊ ಇವಳ ಆ ಹಾಡ್ನ ಹಾಡಿದಾಗ ಇವಳಿಗೆ 14 ವರ್ಷ. ಸೊ ದಟ್ ವಿಲ್ ಬಿ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಎಲ್ಲಾರ್ಗು ಮುಂದೆ ನೋಡೋದಿಕ್ಕೆ. ಥ್ಯಾಂಕ್ ಯು. ಈ ಸಿನಿಮಾನಲ್ಲಿ ಅಲೆಕ್ಸ್ ಚಟ್ವಾ ಅನ್ನೋ ಒಂದು ಪಾತ್ರ ಮಾಡ್ತಿದ್ದಾರೆ. ಸೊ ಚಟ್ವಾ ಅನ್ನೋದು ಅಡಿಗೆ ಮನೆಯಲ್ಲಿ ನಾವು ದೋಸೆ ಮಗ್ಚಾಕೋಕೆ ಯೂಸ್ ಮಾಡೋ ಅಂತದನ್ನ ಮಗ್ಚಾಕೋಕೈ ಅಂತ ಹೇಳ್ತೀವಲ್ಲ, ಅದು ಕೂರ್ಗಲ್ಲಿ ಅದನ್ನ ಚಟ್ವಾ ಅಂತ ಹೇಳ್ತಾರಂತೆ. ಸೊ ಅಲೆಕ್ಸ್ ಚಟ್ವಾ ಆಗಿ ಎಷ್ಟು ಖುಷಿ ತಂದಿದೆ ಪಾತ್ರ? ಎಲ್ಲರಿಗೂ ನಮಸ್ಕಾರ. ಅಂದ್ರೆ ಹೇಳ್ತೀನಿ, ಅಂದ್ರೆ ಗೊತ್ತಿಲ್ಲ ಈ ನನ್ ಮುಂದಿನ ಮಾತುಗಳು ಯಾರ ಹೃದಯಕ್ಕೆ ಹಾನಿ ತರುತ್ತೋ, ನನ್ಗನ್ಸಿದ್ ಹೇಳ್ತೀನಿ. ನಾನ್ ಸಿನಿಮಾ ನೋಡೋ ರೀತಿ ಹೇಳ್ತೀನಿ. ಸಿನಿಮಾ ಫನ್ಗ್ ಮಾಡ್ಬೇಕು, ಈ ಹಾರ್ಟ್ ಆಪರೇಷನ್ ಮಾಡತ್ತಾರೆಲ್ಲ ಮಾಡ್ಬಾರ್ದು. ಖುಷಿ ಮಾಡ್ಬೇಕು, ಯಾವಾಗೂ ಪಾಸಿಟಿವ್ ನೋಡ್ಬೇಕು. ಈಗ ನನ್ ಕಣ್ಣಿಗೆ ಎಟ್ ಬಿದ್ದು 40 ಹೊಲಿಗೆ ಹಾಕೊಂಡ ಯಾರೋ ಇವು ಗುರು ಅಂತ ನಾನು ಹೇಳ್ತೀನಿ ಗೊತ್ತಾ, ಕಣ್ಣು ಉಳ್ದೈತಲ್ಲ ಅದೇ ಖುಷಿ ಅಂತ. ರಿಪ್ಸ್ ಮುರಿದೋಗಿತ್ತು ಮೊನ್ನೆ, ಒಂದು 4-5 ತಿಂಗಳಿಂದ, ಪರವಾಗಿಲ್ಲ 2 ತಾನೆ, ಇನ್ನೂ 4 ಐತಲ್ಲ ಅಂತ. ಹಿಂಗ್ ಸಿನಿಮಾ ತಗೋಬೇಕು. ಅಂಡ್ ಆಮೇಲೆ ಶೌರ್ಯ ಸರ್ ಹೇಳ್ದಂಗೆ, ಅಂದ್ರೆ ಪಾಪ ನೀವೆಲ್ಲ ತುಂಬಾ ಎಮೋಷನಲ್ ಆಗಿ ಹೇಳಿದಿರಿ. ಯಾವ್ದು ಸಿನಿಮಾ ಎಮೋಷನಲ್ ಆಗಿ ಹಂಗ ಅಷ್ಟು ಸೀರಿಯಸ್ ಆಗಿ ತಗೊಂಡು ಮಾಡಬಾರದು, ಖುಷಿಯಾಗಿ ಕೆಲಸ ಮಾಡ್ಬೇಕು. ಶೌರ್ಯ ಸರ್ ನೋವು ಕಾಣಿಸ್ತಿತ್ತು ನನಗೆ, ಅಂದ್ರೆ ಮನೆಯವ್ರು ಹೆಂಗ್ ಕೂಳೆ ಕೊಟ್ಟವ್ರೆ ಅಂತ. ಬಿಕಾಸ್ ಅವ್ರವ್ರ ಹೆಂಡತಿ ಹೊಡೆಯೋ ಸೌಟಿನ ತೂಕ ಅವ್ರವ್ರ ಗಂಡನ ಮೂಳೆಗೆ ಗೊತ್ತಿರುತ್ತೆ. ಹೇಳ್ತೀನಿ, ಹೇಳಕ್ ಬಂದೆ, ನಾನು ಕಂಪ್ಲೀಟ್ ಮಾಡಕ್ ಬಿಟ್ರೆ ಫ್ಲೋ ಅಲ್ಲಿ ಹೇಳ್ತೀನಿ, ಮಧ್ಯದಲ್ಲಿ ಮಾತಾಡಿದ್ರೆ ಓಕೆ. ಏನಾಗತ್ತೆ ಗೊತ್ತಾ, ಅಂದ್ರೆ ಈಗ ಈ ಐಫೈ ಅಂತ ಏನ್ ಟೀಮ್ ಇದೆ, ಇಲ್ಲಿ ಕಾಣ್ತಾ ಇರೋ 5 ಜನಕ್ಕೆ ಚಪ್ಪಾಳೆ ಬೀಳ್ತಿದೆ. ಆಕ್ಚುಲಿ ಕಾಣದೇ ಇರೋ 5 ಸಿಂಹಗಳಿದೆ, ಅವಕ್ಕೆ ಚಪ್ಪಾಳೆ ಬೀಳ್ಬೇಕಾಗಿರೋದು ಯಾರು ಗೊತ್ತಾ? ಅವ್ರವ್ರ ಹೆಂಡ್ತಿರು. ನಿಜವಾಗ್ಲೂ ಅಮ್ಮ, ನೀವ್ ಯಾರೋ ಗೊತ್ತಿಲ್ಲ, ನಾನು ನೋಡಿಲ್ಲ, ಬಟ್ ಹೇಳ್ತೀನಿ ಕೇಳಿ. ಮನೆಗಳಲ್ಲಿ ಚಾನೆಲ್ ಚೇಂಜ್ ಮಾಡಕ್ಕೆ ಹೆಂಡ್ತಿ ಬಿಡಲ್ಲ. ನಿಮ್ ಗಂಡಿರು ಕೆಲ್ಸ ಬದುಕೆಲ್ಲ ಚೇಂಜ್ ಮಾಡಿದ್ರು, ನೀವು ಆ ಸಹನೆಯಿಂದ ಅವ್ರ ಪ್ರೋತ್ಸಾಹ ನೀಡಿದಿರಿ, ಅದಕ್ಕೆ ಮೊದಲು ನಿಮಗ್ ಚಪ್ಪಾಳೆ ಬೀಳ್ಬೇಕು. ಇವ್ರುಗಳಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಎಲ್ರಿಗೂ ಮಾತ್ರೆ ಕೊಟ್ಕೊಂಡು ಸುಂದರವಾದ ಬದುಕು ಮಾಡ್ತಿದ್ರು. ಸಿನಿಮಾಗ್ ಬಂದು ಇವರೇ ಮಾತ್ರೆ ನುಂಗಂಗ್ ಆಗೋಯ್ತು, ನಿದ್ದೆ ಬರ್ತಿಲ್ಲ, ಲೋ BP. ಬಿಕಾಸ್ ತುಂಬಾ ಹೊಸಬ್ರು ಇವರು, ನಾನು ನೋಡಿದೀನಿ, ಅವ್ರ ಜೊತೆ ನಿಂತು ಕೆಲಸ ಮಾಡಿದೀನಿ. ತುಂಬಾ ಡಿಸಿಪ್ಲಿನ್ ಟೀಮ್ ಇದು ನೋಡಿ. ಇವರೇ ಹೇಳ್ದಂಗೆ ಅದೇನೋ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡ್ಸೋರಂತೆ, ನಾನೇ ನನ್ನ ಜೀವನದಲ್ಲಿ ಮಾಡಿಸಿಲ್ಲ. ದಿನಾ ಬೆಳಗ್ಗೆ ಫೈಟು, ನಿನ್ನೆ ರಾತ್ರಿ ಒಬ್ರು ಹೊಡೆದವ್ರೆ ಉಸಿರಾಡಕ್ ಆಗ್ತಿಲ್ಲ, ಈ ತರದ್ದಿದೆ. ನಾನು ಒಂದಿನ ಅದ್ರ ಯೋಚನೆ ಮಾಡಿಲ್ಲ, ನಿಮ್ಗೆ ಅಷ್ಟು ಕಾಳಜಿ ಇದೆ. ಆ ತರದ್ದೊಂದು ಟೀಮು, ಈ ತರದ್ದೊಂದು ಟೀಮು. ಇಲ್ಲಿ ಇವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂದ್ರೆ, ಅಲ್ಲಿ ನಮ್ಮವ್ರಿಗೂ ನಮ್ಮಲ್ಲಿ ಏನ್ ಗೊತ್ತಾ, ಒಳ್ಳೆಯವರು ಅಂತಿದ್ದಂಗೆ ಅದು ಒಂಥರ ಆಗ್ಬಿಡುತ್ತೆ. ಈ ಮಣ್ಣುಳಗಳೆಲ್ಲ ಎಡೆ ಇಟ್ಬಿಡ್ತವೆ ಸೆಟ್ ಅಲ್ಲಿ.
ಸುಮ್ಮನೆ ಮಣ್ಣುಳಗಳು ಹೊಸಬ್ರು ಅಂತಿದ್ದಂಗೆ ಎಡೆಯತ್ತಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು ಬುಸ್ ಅಂತ, ಇವ್ರು ಸಾರ್ ಆವಂತ ಯಾವಾಗ ಮಣ್ಣುಳ ತುಳಿರಯ್ಯ ಅಂತ. ಆ ತರದ ಪರಿಸ್ಥಿತಿಲಿ ಪಾಪ ಕೆಲಸ ಮಾಡಿದ್ರು. ನಾನು ನೋಡಿದೀನಿ ಸರ್ ನಿಮ್ಗಳ ಕಷ್ಟ ಇದೆಲ್ಲ. ಮೇನು ಅದೇ ಆ ಮನೆಯವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾರು ಅಂತ ಅಂದ್ರೆ ಯೋಚನೆ ಮಾಡಬೇಡಿ, ಬಿಕಾಸ್ ಏನೋ ನೆಮ್ಮದಿಯಾಗಿ ಮಾಡ್ಕೊಂಡಿದ್ರು ನಮ್ಮ ಮಕ್ಕಳು, ಇದು ಬೇಕಿತ್ತ ಅಂತ. ಅದು ಫಸ್ಟ್ ಹಂಗೆ ಅನ್ಸೋದು. ನಾನು ಬದುಕಲ್ಲಿ ತುಂಬಾ ಮೇಲೆ ಕೆಳಗೆ ಸೋಲು ಗೆಲುವು ಬೇಜಾನ್ ಎಡವಟ್ಗಳು ಮಾಡ್ಕೊಂಡಿದ್ದೀನಿ. ಆಗ ಹಂಗೆ ಹೇಳೋದು, ಈ ಸಂಬಂಧಿಕರೆಲ್ಲ ಅವ್ರು ಇರೋದೇ ಅದಕ್ಕೆ, ಅವ್ರು ಹೇಳ್ತಾ ಇರ್ಬೇಕು ಹಂಗೆ, ಇವ್ರಿಗೆ ಇವೆಲ್ಲ ಬೇಕಿತ್ತ ಅಂತ ಫಸ್ಟ್ ಅಂತಾರೆ. ಸೂಪರ್ ಆಗಿ ಆಗ್ಬಿಡಿ. ಆಮೇಲೆ ನಮ್ಗೆ ಗೊತ್ತಿತ್ತು ಅವ್ನು ಸೋಲು ಒಪ್ಕೊಳ್ಳಲ್ಲ, ಅವನೊಳಗೊಂದು ಹಠ ಇತ್ತು, ನಮ್ಗದ್ ಕಾಣ್ತಿತ್ತು ಅಂತ. ಹಂಗೆ ಇನ್ ಸ್ವಲ್ಪ ದಿನದಲ್ಲಿ ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಸರ್. ಸೊ ತುಂಬಾ ಆರಾಮಾಗಿ ಕೆಲ್ಸಗಳು ಮಾಡಿ. ಅಂಡ್ ಥ್ಯಾಂಕ್ ಯು. ನಾನು ಮಾಡಿದಿರೋಂಥದ್ದು ಒಂದು ಪಾತ್ರ ಕೊಟ್ಟಿದ್ದೀರಿ ಸುರೇಶ್ ಸರ್. ಗೊತ್ತಿಲ್ಲ ಅದು ಹೆಂಗ್ ಮಾಡಿದೀನೋ, ಅದು ನಿಮ್ದು ಕೊಡೋಕ್ ಭಾಷೆ ನಾನು ಫಸ್ಟ್ ಟೈಮ್ ಕೇಳಿದ್ದು. ಒಂದ್ ನಿಮಿಷ ನಿಮ್ ಫ್ಲೋ ಕಟ್ ಮಾಡ್ತಾ ಇದ್ದೀನಿ. ಕಾಕ್ರೋಚ್ ಸುದೀಣ್ಣನ್ ಬಗ್ಗೆ ಹೇಳ್ಬೇಕಾಗಿತ್ತು, ಅದೇ ಮಾಡಕ್ಕಾಗ್ದ. ಐ ಮೀನ್ ಇದುವರೆಗೂ ಮಾಡಿದಾರೆ ರೋಲ್ ಮಾಡಿದ್ದಾರೆ ಅಂತ. ಅಂಡ್ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಐ ಥಿಂಕ್ ನಮ್ ಸಿನಿಮಾದಲ್ಲಿ ಅವರು 3.5 minutes ವಿತೌಟ್ ಕಟ್ ಅಂದ್ರೆ ಸಿಂಗಲ್ ಟೇಕ್ ಅಲ್ಲಿ ಒಂದು ಸೀನ್ ಮಾಡಿದ್ದಾರೆ. ಅಂಡ್ ಅವ್ರಿಗೆ ಕತೆ ಹೇಳುವಾಗ ನೀವು ಅದೆಲ್ಲ ಹೇಳ್ಬೇಡಿ ಸರ್, ನೀವು ಬೆಳಿಗ್ಗೆ ಬಂದಾಗ ನನಗೆ ಹೇಳಿ ಸೆಟ್ಟಕ್ ಬಂದಾಗ ಅಂತ. ನನಗೆ ಭಯ ಇತ್ತು 3.5 minutes ಮಾಡ್ತಾರೆ ಅವರು ಸಿಂಗಲ್ ಟೇಕ್ ಅಲ್ಲಿ ಅಂತ. ಒಂದೇ ಸತಿ ಹೇಳಿದ್ದು ಸರ್ ಮಾಡೋಣ ಅಂತಂದ್ರು, ನನಗಾಗ್ಲೂ ಭಯ ಇತ್ತು. ದೆನ್ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಸಿಂಗಲ್ ಟೇಕ್ ಅಲ್ಲಿ ಎಸ್ ಡನ್ ಇಟ್. ಅಂಡ್ ವಿತೌಟ್ ಕಟ್ ಅದನ್ನ ನೀವು ಸಿನಿಮಾ ನೋಡಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅದನ್ನ ಮಾಡಿದಕ್ಕೆ. ಆ ಸೀನ್ ಮಾತ್ರ ಒಂದು ಫುಲ್ ಮೀಲ್ಸ್ ಇದ್ದಂಗಿರುತ್ತೆ. ದಯವಿಟ್ಟು ಅದನ್ನ ಎಂಜಾಯ್ ಮಾಡಿ, ಥಿಯೇಟರ್ ಮಿಸ್ ಮಾಡ್ಕೊಂಬೇಡಿ ಅದನ್ನ. ಎಸ್, ಥ್ಯಾಂಕ್ ಯು ಸರ್. ಅಂದ್ರೆ ಗೊತ್ತಿಲ್ಲ ನನಗೆ, ನಾನು ಯಾವಾಗ್ಲೂ ಒಂದೇ ಹೇಳೋದು, ನಾನು ಸುಮ್ಮನೆ ಖಾಲಿ ಬಾಟ್ಲ ತರ ಹೋಗ್ತೀನಿ, ಏನ್ ಬೇಕೋ ಅದನ್ನ ತುಂಬೋದು ನೀವು ಅಂತ. ಆಗ್ಲೇ ಶೌರ್ಯ ಸರ್ ಹೇಳ್ದಂಗೆ ಅದೇನೋ ರಸ ಸಾಂಬಾರು ಸೇರುವ ಬಗ್ಗೆ ಎಲ್ಲ ಹೇಳಿದ್ರು. ನಂಗೆ ಈ ರಸ ಸೇರುವ ಸಾಂಬಾರೆಲ್ಲ ಗೊತ್ತಿಲ್ಲ. ಡೈರೆಕ್ಟ್ ಏನ್ ಹೇಳ್ತಾರೆ, ಅವ್ರು ಏನು ಬಯಸ್ತಿದ್ದಾರೆ ಅಂತ ಮಾತ್ರ ಗೊತ್ತಿರುತ್ತೆ. ತಪ್ಪಿದ್ರೆ ಕ್ಷಮಿಸಿ, ನಂಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಅದೆಲ್ಲ ಇವ್ರು ಹೇಳಿದ್ದೆಲ್ಲ. ಡೈರೆಕ್ಟರ್ ನೋಡ್ತೀನಿ, ಅವರು ಹೇಳುವಾಗ ಗೊತ್ತಾಗುತ್ತೆ ನನಗೆ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನ್ ಹೇಳ್ತಿದ್ದಾರೆ ಅಂತ. ಬಟ್ ನನಗೆ ಆ ಕೊಡೋಕ್ ಭಾಷೆ ಫಸ್ಟ್ ಟೈಮ್ ಕೇಳಿದ್ದು ಮತ್ ಮಾಡಿದ್ದು. ಬಟ್ ನಾನು ಅವ್ರಿಗೆ ಅದನ್ನೇ ಹೇಳಿದೆ. ಅವರೆಲ್ಲ ರಾತ್ರಿ ಬೆಳಗ್ಗೆ ಟೆನ್ಷನ್ ಹತ್ರ 2:30 ಬಂದಿದ್ರು ನನ್ನ ರೂಮ್ಗೆ. ಅಣ್ಣ ನೀನು ಹೋಗಿ ಮಲ್ಕೋ, ನನ್ಗೂ ಮಲ್ಗಕ್ ಬಿಡು, ಬೆಳಗ್ಗೆ ಬರ್ತೀನಿ, ಮಾಡಿಲ್ಲ ಅಂದ್ರೆ ಅವಾಗ ಸಂಬಳ ಕಟ್ ಮಾಡ್ಕೊಬಿಡಿ ನಂದು ಅಂತ. ಅವತ್ತಿಂದು ಒಂದೇ ಶಾರ್ಟು, ಮೇ ಬಿ ಫಸ್ಟ್ ಟೇಕ್ ಒಂದೇ ಶಾರ್ಟ್. ಅದು ಒಂದ್ಸರಿ ನೋಡಿದ್ದೆ, ಮಾಡ್ತೀನಿ ಬಿಡಿ ಸರ್ ಅಂತ. ಖುಷಿ ಆಯ್ತು. ಅದು ಇಡೀ ಸೆಟ್ ಚಪ್ಪಾಳೆ ಹೊಡೆದ್ರು ಅವತ್ತು. ಥ್ಯಾಂಕ್ ಯು ಇಡೀ ಟೀಮ್, ಥ್ಯಾಂಕ್ ಯು. ಅಂಡ್ ಪ್ರಸನ್ನ ಸರ್, ಸತ್ಯ ಸರ್, ಥ್ಯಾಂಕ್ ಯು. ನೀವೆಲ್ಲ ಯಾವ್ದೋ ಫೀಲ್ಡ್ ನವರು, ಇದನ್ನ ನಂಬ್ಕೊಂಡ್ ಬಂದಿದ್ದೀರಿ. ನಿಮ್ ಖಂಡಿತ ಒಳ್ಳೇದಾಗುತ್ತೆ. ಅಂದ್ರೆ ಅವ್ರ ಪಾಪ ಹೇಳ್ಕೊಳಕ್ ಆಗದಿರೋಷ್ಟು ಕಷ್ಟ ಅನುಭವಿಸಿದ್ದಾರೆ ಇದರಲ್ಲಿ, ನನಗೆ ಗೊತ್ತು. ಸಿಕ್ಕಾಪಟ್ಟೆ ಅನುಭವಿಸಿದ್ದಾರೆ. ಪರವಾಗಿಲ್ಲ, ಈ ಸಿನಿಮಾ ಗೆದ್ಮೇಲೆ ನಾನೇ ಒಂದಷ್ಟು ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ನೀವ್ ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು ಅಂತ. ನನ್ನಿಂದ ತೊಂದರೆ ಆಗಿಲ್ಲ ಅನ್ಸುತ್ತೆ ಅವತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.